ನಮಸ್ಕಾರ. ಉತ್ತರ ಕರ್ನಾಟಕ ಸಂಜೆ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನ. ಗ್ರಾಮ ಪಂಚಾಯತ್ ಜೆಸ್ಕಾಂ ಶಿಕ್ಷಣ ಇಲಾಖೆ ನಿರ್ಲಕ್ಷ್ಯದಿಂದಾಗಿ ಕತ್ತಲೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸ ನಡೀತಿದೆ. ಇನ್ನು ರಾಜ್ಯದ ಜನರಿಗೆ ಹಲವಾರು ಭಾಗ್ಯ ದೊರೆತರೂ ಕೂಡ ಗಡಿ ಜಿಲ್ಲೆ ವಿದ್ಯಾರ್ಥಿಗಳಿಗೆ ಕತ್ತಲೆ ಭಾಗ್ಯವಾಗಿದೆ. ಫ್ಯಾನ್, ಲೈಟ್, ವೈರಿಂಗ್ ಎಲ್ಲ ಇದ್ರೂ ಕೂಡ ವಿದ್ಯುತ್ ಸಂಪರ್ಕ ಇಲ್ಲದ ಶಾಲೆ. ಕನ್ನಡ ಹಾಗೂ ಮರಾಠಿ ಮಾಧ್ಯಮದ 110 ವಿದ್ಯಾರ್ಥಿಗಳಿಗೆ ಕತ್ತಲು ಭಾಗ್ಯ ದೊರೆತಂತಿದೆ. ಇನ್ನು ವಿದ್ಯುತ್ ಸಂಪರ್ಕ ಇಲ್ಲದೆ ಸ್ಮಾರ್ಟ್ ಕ್ಲಾಸ್ಗಳಿಂದ ವಂಚಿತರಾಗಿದ್ದಾರೆ ಇಲ್ಲಿನ ವಿದ್ಯಾರ್ಥಿಗಳು. ಬಸವಕಲ್ಯಾಣ ತಾಲೂಕಿನ ಖಾನಾಪುರ ಕೆ ಗ್ರಾಮದ ವಿದ್ಯಾರ್ಥಿಗಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಳು ವಂಚಿತರಾಗಿದ್ದಾರೆ. ಇನ್ನು 1ರಿಂದ 5ನೇ ಕನ್ನಡ ಮಾಧ್ಯಮ, 1ರಿಂದ 5ನೇ ತರಗತಿಯ ಕನ್ನಡ ಮಾಧ್ಯಮ ಸೇರಿದಂತೆ 1ರಿಂದ 8ನೇ ತರಗತಿಯ ಮರಾಠಿ ಮಾಧ್ಯಮದ ವಿದ್ಯಾರ್ಥಿಗಳು ಒಟ್ಟು 110 ವಿದ್ಯಾರ್ಥಿಗಳಾಗಿದ್ದಾರೆ. ಇನ್ನು ಕರೆಂಟ್ ಇಲ್ಲದೆ ಮನೆಯಲ್ಲೇ ಬಯೋಮೆಟ್ರಿಕ್ ಮಷಿನ್ ಚಾರ್ಜ್ ಮಾಡಿ ಹಾಜರಾತಿ ಹಾಕಿಕೊಳ್ತಿದ್ದಾರೆ ಶಿಕ್ಷಕರು ಕೂಡ. ಇನ್ನು ಕರೆಂಟ್ ಭಾಗ್ಯ ನೀಡುವಂತೆ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ. ಬೀದರ್ನಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಕಿಡಿ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಗಾಂಧಿ ಪರಿವಾರದ ವಿರುದ್ಧ ಸುಳ್ಳು ಆರೋಪ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ವಿರುದ್ಧ ಬಿಜೆಪಿ ಪಿತೂರಿ ಮಾಡಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಲಾಗುತ್ತಿದೆ. ನ್ಯಾಷನಲ್ ಹೆರಾಲ್ಡ್ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಕಟ್ಟಿದ ಪತ್ರಿಕೆ ಆಗಿದೆ. ಇನ್ನು ಅಧಿಕಾರಿಗಳನ್ನ ದುರ್ಬಳಕೆ ಮಾಡಿಕೊಂಡು ಸುಳ್ಳು ಪ್ರಕರಣ ದಾಖಲಿಸಿದ್ರು. ಸೋನಿಯಾ ಗಾಂಧಿ ಅವರು ದೇಶಕ್ಕಾಗಿ ಪ್ರಧಾನಿ ಹುದ್ದೆಯನ್ನೇ ತ್ಯಾಗ ಮಾಡಿದ್ರು. ಒಂದು ಹೆಣ್ಣಿಗೆ ಅಪಮಾನ ಮಾಡುವ ಕೆಲಸ ಈಗಿನ ಬಿಜೆಪಿ ಮಾಡ್ತಿದ್ದಾರೆ. ನರೇಂದ್ರ ಮೋದಿ ಅವರಿಗೆ ನೈತಿಕತೆ ಇದ್ರೆ ಕೂಡಲೇ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಬೇಕೆಂದು ಒತ್ತಾಯ ಕೂಡ ಮಾಡಿದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ಗ್ಯಾರಂಟಿ ಯೋಜನೆ ಜಿಲ್ಲಾಧ್ಯಕ್ಷ ಅಮೃತರಾವ್ ಚಿಮ್ಕೋಡೆ ಸೇರಿದಂತೆ ಕೈ ಕಾರ್ಯಕರ್ತರು ಭಾಗಿಯಾಗಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಪ್ರಿಯಾಂಕಾ ಗಾಂಧಿ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ. ನರೇಂದ್ರ ಮೋದಿ ಗೌರವಾನ್ವಿತ ಪ್ರಧಾನಮಂತ್ರಿಗಳು, ಅಮಿತ್ ಶಾ ಸಾಹೇಬರು ಗೃಹ ಮಂತ್ರಿಗಳು ಅವ್ರು ಏನು ಮಾಡಿದಾರ, ಒಂದು ಸೋನಿಯಾ ಗಾಂಧೀಜಿಯವ್ರ ಮೇಲೆ, ರಾಹುಲ್ ಗಾಂಧೀಜಿಯವ್ರ ಮೇಲೆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಹಗರಣ ಮಾಡಿದ್ದಾರೆ ಇವರು ಅಂತ ಹೇಳಿ ಅವ್ರ ಮೇಲೆ ಕೇಸ್ ಮಾಡಿಸಿದ್ರು. ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ತನಕ ಹೋಯ್ತು. ಸುಪ್ರೀಂ ಕೋರ್ಟ್ ಏನು ಮಾಡಿತು, ಕಾನೂನು ಪ್ರಕಾರ FIR ದಾಖಲಾಗಲ್ಲೇನೆ ಇಡಿ ಅವ್ರು ನೀವು ಹೆಂಗೆ ರಿಪೋರ್ಟ್ ಕೊಟ್ರಿ ನೀವು ಅಂತ ತಿಳ್ಕೊಂಡು ಆ ಕೇಸನ್ನು ವಾಪಸ್ ಮಾಡ್ತು, ವಜಾ ಮಾಡ್ತು. ಅರ್ಥಾತ್ ಇಲ್ಲಿ ಸೋನಿಯಾ ಗಾಂಧಿಯವರಾಗಲಿ ರಾಹುಲ್ ಗಾಂಧೀಜಿಯವರಾಗಲಿ ಯಾವುದೇ ಹಗರಣ ಮಾಡಿಲ್ಲ ಅನ್ನೋದಕ್ಕೆ ಒಂದು ಸಾಕ್ಷಿ ಸಿಕ್ತು. ಕೇವಲ ಪ್ರೈವೇಟ್ ಕೇಸ್ ಮಾಡಿದ ತಕ್ಷಣ ಸರ್ಕಾರದ ಕೈದಾಗಿರ್ತಕ್ಕಂಥ ಇಡಿಯವ್ರ ಮೇಲೆ ದಬ್ಬಾಳಿಕೆ ಮಾಡಿ ಇಡಿಯವ್ರಿಗೆ ಬೆದರಿಸಿ ನೀವು ಕೇಸು ಕೋರ್ಟಿಗೆ ಹಾಕಿಸಿ ಇವ್ರ ಮೇಲೆ ಕೇಸ್ ಮಾಡಿರಿ, ಇವ್ರಿಗೆ ಪನಿಷ್ಮೆಂಟ್ ಮಾಡಿರಿ ಅಂತ ಹಾಕ್ತಿರಲ್ಲ, ಎಂಕ್ವೈರಿ ಮಾಡ್ತೀರಿ, ತಿಂಗಳಾನುಗಣತಿ 6 ತಿಂಗಳ ತನಕ ಮಾಡ್ತಿರಲ್ಲ, ಇದು ಈ ದೇಶದ ಕಾನೂನಿಗೆ ಮಾಡ್ತಕ್ಕಂಥ ವಿರೋಧ ಅನ್ನೋದಕ್ಕೆ ಸುಪ್ರೀಂ ಕೋರ್ಟ್ ಅದು ವಾಪಸ್ ಮಾಡಿರ್ತಕ್ಕಂಥದ್ದು ಕಾರಣ ಮಾಡ್ಕೊಂಡೇ ಮಾಡಿದ್ರಿ. ಬ್ರಿಟಿಷರು ಸಹಿತ ಈ ದೇಶದಾಗ ಬ್ರಿಟಿಷರ ಪೀರಿಯಡ್ದಲ್ಲಿ ಇದು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಏನಾಗಿತ್ತು, ಅವರೇನು ಲೂಟಿ ಹೊಡಿತಾ ಇದ್ರು, ರೈತರಿಗೆ ಮೋಸ ಮಾಡ್ತಾ ಇದ್ರು, ಅವ್ರ ಕೈ ಗುಲಾಮಿ ಆಗಿರ್ತಕ್ಕಂಥ ಯಾರು ಪಟೇಲ್, ಪಟ್ವಾರಿ, ಕುಲಕರ್ಣಿ ಇದ್ರು, ಲೂಟಿ ಹೊಡೆದು ದುಡ್ಡು ಅವ್ರು ಒಯ್ತಿದ್ರು ಬ್ರಿಟಿಷರು. ಆ ಜಮೀನೆಲ್ಲ ಇಲ್ಲಿನ ಸಾವುಕಾರ ತಗೋತಿದ್ರು. ಅದರ ವಿರುದ್ಧ ನ್ಯಾಯ ಸಿಗಬೇಕಂತ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಮುಖಾಂತರ ಪ್ರಚಾರ ಮಾಡ್ತಕ್ಕಂಥ ಕಾಂಗ್ರೆಸ್ ಮಾಡಿತ್ತು. ಆಗ ಬ್ರಿಟಿಷರು ಸಹಿತ ಇದ್ರ ಮೇಲೆ ಬಂಧನ ಹಾಕಿದ್ರು. ಯಾಕೆ ತಿಳುವಳಿಕೆ ಕೊಡ್ಲತ್ತಾರ, ಇವರು ಆ ಬ್ರಿಟಿಷರು ವಂಶಸ್ಥರೇ ಅಂತ ಹೇಳಕ್ಕೆ ಹಿಂದೆ ಮುಂದೆ ನೋಡಪ್ಲೇ ಇಲ್ಲ. ಬ್ರಿಟಿಷರು ದಬ್ಬಾಳಿಕೆ ಮಾಡ್ತೀರಾ, ನೀವು ನ್ಯಾಯ ನೋಡ್ಕೊಂಡ್ಮೇಲೆ ಮಾಡಬೇಕಲ್ಲ, ಅದು ಚಾಲೂ ಮಾಡಿರ್ತಕ್ಕಂಥದ್ದು ಇವರೇ ತಿಳುವಳಿಕೆ ಕೊಡ್ಬೇಕಂತ. ಸೋನಿಯಾ ಗಾಂಧಿಯವರು ಪ್ರಧಾನಮಂತ್ರಿ ಆಗೋರು, ಪ್ರಧಾನಮಂತ್ರಿ ಅವ್ರದೇ ಪ್ರಪೋಸಲ್ ಆದ್ರೆ ನಾನು ಆಗಲ್ಲ, ಮನಮೋಹನ್ ಸಿಂಗ್ರು ಆರ್ಥಿಕ ತಜ್ಞರು, ಭಾರತ ದೇಶ ಜನತೆಗೆ ಒಳ್ಳೇದಾಗಬೇಕು ಅಂತ ನ್ಯಾಯವಾದಿಗಳಿದ್ದಾರೆ ಅಂತ ತಿಳ್ಕೊಂಡು ಒಂದು ಗ್ರಾಮ ಪಂಚಾಯತ್ ಬಿಡಂಗಿಲ್ಲ, ಪ್ರಧಾನಮಂತ್ರಿ ಬಿಟ್ಟು ಒಂದು ತ್ಯಾಗ ಮಾಡಿರ್ತಕ್ಕಂಥ ಹೆಣ್ಮಗಳ ಮೇಲೆ ಕೇಸ್ ಹಾಕ್ತಿರಲ್ಲ. ನರೇಂದ್ರ ಮೋದಿ ಸಾಹೇಬ್ರೆ, ನೀವು ನಿಜವಾಗಿ ಹೇಳ್ತಾ ಇದ್ದೀರಿ, ನಿಮ್ಮ ತಾಯಿನೂ ನಿಂಬಲ್ಲಿ ಇರಲಿಲ್ಲ, ಹೆಂಡತಿ ನಿಂಬಲ್ಲಿ ಇರಲಿಲ್ಲ, ಅವ್ರವ್ರ ಕಷ್ಟದಾಗೆ ಸುಮ್ಮನೆ ಥೋಡೆ ಕಣ್ಣೀರು ವರ್ಷದ್ರಾಗಲ್ಲ, ನಿಮಗೆ ಮನೆತನದ ಕಷ್ಟನೇ ಕೊನೆ ಇಲ್ಲ. ಮಕ್ಕಳು, ತಾಯಿ, ತಂದೆ, ಅಕ್ಕ, ತಮ್ಮ, ಅಣ್ಣ, ತಮ್ಮ ಹೇಳ್ತಾರೆ, ಕುಟುಂಬದ ಸಮಸ್ಯೆ ಕೊನೆ ಇಲ್ಲ. ನೀವು ಪ್ರಧಾನಮಂತ್ರಿ ಆಗಿರಲ್ಲ, ನೀವು ಲೂಟಿ ಹೊಡಿತಕ್ಕಂಥ ಲೆವೆಲ್ದಾಗ ಹೋಗ್ತಾ ಇದ್ದೀರಿ. ಅದಕ್ಕಾಗಿ ಅವ್ರ ಮೇಲೆ ಹಾಕಿರ್ತಕ್ಕಂಥಕ್ಕೆ ಸುಪ್ರೀಂ ಕೋರ್ಟ್ ನಿಮ್ಗೆ ಚಾಟಿ ಹೊಡೆದ. ಈಗಾದರೂ ಎಚ್ಚರಿಕೆ ವಹಿಸಿ ಇಂಥ ಸುಳ್ಳು ಕೆಲಸ ಮಾಡಬೇಡ್ರಿ. ಒಂದು ಸಂದೇಶ,
ಒಂದು ವೇಳೆ ಸುಪ್ರೀಂ ಕೋರ್ಟ್ ಮೇಲೆ ಬೆಲೆ ನಿಮಗಿತ್ತು, ನ್ಯಾಯ ಇತ್ತು, ಮಾನ ಮರ್ಯಾದೆ ಇತ್ತು ಅಂದ್ರೆ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಿದ್ದೀವಿ. ಸದನದಲ್ಲಿ ದ್ವೇಷ ಭಾಷಣ ತಡೆ ವಿಧೇಯಕ ಮಂಡನೆ, ಆಡಳಿತ ವಿಪಕ್ಷಗಳ ನಡುವೆ ಭಾರೀ ಕೋಲಾಹಲ. ನೋಬೆಲ್ ಡೈರೆಕ್ಟ್ ಜೈಲ್ ಎಂದು ಲೇವಡಿ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಹರಣ ಎಂದು ವಿಪಕ್ಷಗಳ ವಾಗ್ದಾಳಿ. ಇನ್ನು ರಾಜ್ಯ ವಿಧಾನಸಭೆಯ ಅಧಿವೇಶನ ಇಂದು ಅಕ್ಷರಶಃ ರಣರಂಗವಾಗಿ ಮಾರ್ಪಟ್ಟಿತು. ರಾಜ್ಯ ಸರ್ಕಾರ ಮಂಡಿಸಿದ ದ್ವೇಷ ಭಾಷಣ ತಡೆ ವಿಧೇಯಕದ ಸುತ್ತ ಇಡೀ ಸದನದಲ್ಲಿ ಗದ್ದಲ, ಕೋಲಾಹಲ ಮತ್ತು ವಾಗ್ವಾದಗಳ ಸುರಿಮಳೆಯೇ ಆಗಿದೆ. ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಕೂಡ ವಿಧೇಯಕ ಮಂಡಿಸುತ್ತಿದ್ದಂತೆ ವಿಪಕ್ಷಗಳು ಸಿಡಿದಿದ್ದಾರೆ. ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಹತ್ತಿಕ್ಕುವ ಪ್ರಯತ್ನ. ಈ ಬಿಲ್ನಲ್ಲಿ ಬೈಲ್ ಇಲ್ಲದೆ ನೇರವಾಗಿ ಜೈಲಿಗೆ ತಳ್ಳುವ ಹುನ್ನಾರವಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ತೀವ್ರವಾಗಿ ಆಕ್ಷೇಪಿಸಿದ್ರು. ಅಷ್ಟೆಲ್ಲ ಎಮರ್ಜೆನ್ಸಿ ತಂದವರಿಂದ ಮತ್ತೇನು ನಿರೀಕ್ಷಿಸಲು ಸಾಧ್ಯ ಎಂದು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಅಶೋಕ್ ಅವರು. ಇನ್ನು ಇದೇ ವೇಳೆ ಕಾನೂನು ನಾಳೆ ನಿಮಗೆ ತಿರುಗುಬಾಣವಾಗಬಹುದು, ನೀವು ಅಧಿಕಾರದಲ್ಲಿ ಇರುವುದು ಕೇವಲ 2 ವರ್ಷ ಮಾತ್ರ ಎಂದು ಎಚ್ಚರಿಕೆ ಕೂಡ ನೀಡಿದ್ದಾರೆ. ಇನ್ನು ಸದನದಲ್ಲಿ ಸಚಿವ ಭೈರತಿ ಸುರೇಶ್ ಮತ್ತು ಸುನಿಲ್ ಕುಮಾರ್ ನಡುವೆ ಏಕವಚನದಲ್ಲಿ ದೊಡ್ಡ ವಾಕ್ಸಮರವೇ ನಡೆದಿದೆ. ಈ ವೇಳೆ ಭೈರತಿ ಸುರೇಶ್ ಅವರು ಕರಾವಳಿಯವರು ಬೆಂಕಿ ಹಚ್ಚುವವರು ಎಂದು ನೀಡಿದ ಹೇಳಿಕೆ ಸದನದ ತಾಪವನ್ನ ಏರಿಸಿದೆ. ಕರಾವಳಿ ಭಾಗದ ಶಾಸಕರು, ಸಚಿವರು ಹೇಳಿಕೆಗೆ ಕೆಂಡಾಮಂಡಲವಾಗಿದ್ದಾರೆ. ಇಷ್ಟೆಲ್ಲ ಗದ್ದಲದ ನಡುವೆಯೂ ಕೂಡ ಸರ್ಕಾರ ದ್ವೇಷ ಭಾಷಣ ತಡೆ ವಿಧೇಯಕವನ್ನ ಧ್ವನಿಮತದ ಮೂಲಕ ಅಂಗೀಕರಿಸಿದೆ. ಹಾಗಾದ್ರೆ ಸದನದಲ್ಲಿ ನಡೆದ ಆ ಹೈ ವೋಲ್ಟೇಜ್ ಡ್ರಾಮಾದ ಕಂಪ್ಲೀಟ್ ಮಾಹಿತಿ ಏನಿದೆ, ನಮ್ಮ ಪ್ರತಿನಿಧಿ ಹನುಮಂತ್ ದೇಶಮುಖ್ ಅಲ್ಲಿಂದಲೇ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ. ಸದನದಲ್ಲಿ ಏನು ದ್ವೇಷ ಭಾಷಣ ವಿಧೇಯಕಕ್ಕೆ ವಿಪಕ್ಷಗಳು ಭಾರಿ ವಾಕ್ಸಮರವನ್ನ ನಡೆದಿದೆ. ವಿಪಕ್ಷಗಳು ಮತ್ತು ಆಡಳಿತ ಪಕ್ಷಗಳ ನಡುವೆ ಭೈರತಿ ಸುರೇಶ್ ಅವರು ಮತ್ತು ಸುನೀಲ್ ಕುಮಾರ್ ನಡುವೆ ಕೂಡ ವಾಗ್ದಾಳಿ ನಡೆದಿರುವಂಥದ್ದು. ಅದೇ ರೀತಿ ಆರ್ ಅಶೋಕ್ ಅವರು ಕೂಡ ಇದರಲ್ಲಿ ಡೈರೆಕ್ಟ್ ಬೇಲ್ ಇಲ್ಲ, ಏನಿಲ್ಲ, ಬರೀ ಈ ರೀತಿಯ ತರಬೇಕಾದ್ರೆ ಒಂದ್ಸಲ ಯೋಚನೆಯನ್ನ ನಮ್ಮ ಸರ್ಕಾರ ಬರುತ್ತೆ ಅಂತ ವಾಗ್ದಾಳಿಯನ್ನು ನಡೆಸಿರುವಂಥದ್ದು. ಹಾಗಾಗಿ ಆರ್ ಅಶೋಕ್ ಮತ್ತೆ ಬಿಜೆಪಿ ಮತ್ತು ಕಾಂಗ್ರೆಸ್ ಸದಸ್ಯರ ನಡುವೆ ಇವತ್ತು ವಾಕ್ಸಮರ ನಡೆದಿರುವಂಥದ್ದು. ಕಾಂಗ್ರೆಸ್ನ ಒಂದಿಷ್ಟು ಏನು ಭೈರತಿ ಸುರೇಶ್ ಅವರು ಸುನಿಲ್ ಕುಮಾರ್ ಅವರಿಗೆ ಕರಾವಳಿ ಭಾಗದವರು ಬರೀ ಬೆಂಕಿ ಹಚ್ಚುವ ಕೆಲಸವನ್ನ ಮಾಡ್ತೀರಿ ಅನ್ನೋ ರೀತಿಯಲ್ಲಿ ಆರೋಪವನ್ನ ಮಾಡಿದ್ರೆ, ಇದೇ ವೇಳೆ ಕರಾವಳಿ ಭಾಗದ ಶಾಸಕರು ಕೂಡ ಗರಂ ಆಗಿರುವಂಥದ್ದು. ಹಾಗಾಗಿ ಇವತ್ತು ಸದನದಲ್ಲಿ ದ್ವೇಷ ಭಾಷಣ ವಿಧೇಯಕಕ್ಕೆ ಧ್ವನಿ ಮತದ ಮೂಲಕ ಬಿಲ್ ಅನ್ನ ಪಾಸ್ ಮಾಡಲಾಯಿತು. ಹಾಗಾಗಿ ವಿಪಕ್ಷಗಳ ವಿರೋಧದ ನಡುವೆ ಕೂಡ ಈ ಒಂದು ಬಿಲ್ ಪಾಸ್ ಆಗಿರುವಂತದ್ದು. ಇದೇ ವೇಳೆ ಕಾಂಗ್ರೆಸ್ ಮತ್ತು ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರ ನಡುವೆ ಮಾತಿನ ಜಟಾಪಟಿ ಕೂಡ ನಡೆದಿರುವಂತದ್ದು. ಬೆಳಗಾವಿಯಲ್ಲಿ ಮತ್ತೆ ಜೋರಾಯಿತು ಕುರ್ಚಿ ಕದನ. ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಆಟ. ಅಹಿಂದ ನಾಯಕರ ಸದ್ದಿಲ್ಲದ ಸಭೆ, ರಾಜ್ಯ ವ್ಯಾಪ್ತಿ ಹೊಸ ಸಂಚಲನ. ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಹೊಸ ಸಂಚಲನ. ಎಸಿನು ಬೆಳಗಾವಿ ರಾಜಕಾರಣದಲ್ಲಿ ಇದೀಗ ಭಾರಿ ಸಂಚಲನವೊಂದು ಸೃಷ್ಟಿಯಾಗಿದೆ. ರಾಜ್ಯ ರಾಜಕಾರಣದ ಕೇಂದ್ರ ಬಿಂದುವಾಗಿರುವ ಬೆಳಗಾವಿಯಲ್ಲಿ ಮತ್ತೆ ಕುರ್ಚಿ ಕದನದ ಫೈಟ್ ಮುನ್ನೆಲೆಗೆ ಬಂದಿದೆ. ನಿನ್ನೆ ತಡರಾತ್ರಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ನಡೆದ ಒಂದು ಮಹತ್ವದ ಡಿನ್ನರ್ ಮೀಟಿಂಗ್ ಈಗ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದೆ. ಕೇವಲ ಔತಣಕೂಟ ಎನ್ನಲಾಗ್ತಿದ್ದ ಈ ಸಭೆಯಲ್ಲಿ ಅಹಿಂದ ವರ್ಗದ ಪ್ರಭಾವಿ ನಾಯಕರು ಕೂಡ ಭಾಗವಹಿಸಿದ್ರು. ಇದು ಕೇವಲ ಡಿನ್ನರ್ ಅಲ್ಲ, ಬದಲಿಗೆ ಇದೊಂದು ದೊಡ್ಡ ರಾಜಕೀಯ ತಂತ್ರಗಾರಿಕೆ ಎಂಬ ಮಾತುಗಳು ಕೂಡ ಬೆಳಗಾವಿಯ ಮೂಲೆ ಮೂಲೆಯಲ್ಲೂ ಕೇಳಿಬರ್ತಿವೆ. ಹಾಗಾದ್ರೆ ಈ ಡಿನ್ನರ್ ಪಾರ್ಟಿಯಲ್ಲಿ ನಡೆದ ಚರ್ಚೆಗಳೇನು? ಸತೀಶ್ ಜಾರಕಿಹೊಳಿ ಅವರ ಈ ಮುಂದಿನ ನಡೆ ಯಾರಿಗೆ ಮುಳುವಾಗ್ಲಿದೆ? ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಹನುಮಂತ್ ದೇಶಮುಖ್. ಕಳೆದ ರಾತ್ರಿ ಸತೀಶ್ ಜಾರಕಿಹೊಳಿ ಅವರ ಡಿನ್ನರ್ ಪಾರ್ಟಿಯ ವಿಚಾರವಾಗಿ ಈಗ ರಾಜ್ಯ ವ್ಯಾಪ್ತಿ ಸಂಚಲನ ಸೃಷ್ಟಿಯಾಗಿದೆ. ಯಾಕಂದ್ರೆ ಸ್ವಲ್ಪ ದಿನಗಳ ನಂತರ ಮತ್ತೆ ಈ ಒಂದು ಡಿನ್ನರ್ ಪಾಲಿಟಿಕ್ಸ್ ಶುರುವಾಗಿದ್ದು ಹಲವು ಒಂದು ರಾಜಕೀಯ ಸನ್ನಿವೇಶಗಳಿಗೆ ಮತ್ತು ರಾಜಕೀಯ ಚಿತ್ರಣಗಳಿಗೆ ಇದೊಂದು ಹೊಸ ರೂಪರೇಷನ್ನ ಕೊಟ್ಟಿದೆ. ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ನಡುವೆ ನಡೆಯುತ್ತಿದ್ದಂತಹ ಡಿನ್ನರ್ ಪಾಲಿಟಿಕ್ಸ್, ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ಈಗ ಬೆಳಗಾವಿಯಲ್ಲಿ ಕೂಡ ಡಿನ್ನರ್ ಪಾಲಿಟಿಕ್ಸ್ ಗೆ ಬಂದಿರುವಂತದ್ದು. ಹಾಗಾಗಿ ಇಲ್ಲೂ ಕೂಡ ಎಲ್ಲೇ ಒಂದು ರೀತಿ ಸಿಎಂ ಕುರ್ಚಿಯ ಬದಲಾವಣೆ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಬೆಳಗಾವಿಯಲ್ಲಿ ಏನು ಸತೀಶ್ ಜಾರಕಿಹೊಳಿ ಮತ್ತು ಅಹಿಂದ ವರ್ಗದ ಒಂದಷ್ಟು ನಾಯಕರು ರಾತ್ರಿಯ ಡಿನ್ನರ್ ಪಾಲಿಟಿಕ್ಸ್ ನಲ್ಲಿ ಭೇಟಿಯಾಗಿರುವುದು ಸಾಕಷ್ಟು ಸಿದ್ದರಾಮಯ್ಯ ಬಣ್ಣದ ನಾಯಕರೇ ಆ ಒಂದು ಡಿನ್ನರ್ ಪಾಲಿಟಿಕ್ಸ್ ನಲ್ಲಿ ಸಾಕಷ್ಟು ಜನರು ಭೇಟಿಯಾಗಿದ್ದಾರೆ. ಅದಕ್ಕಾಗಿ ಈಗ ಎಲ್ಲರ ನಡುವೆ ಇರುವಂತಹ ಒಂದು ಪ್ರಶ್ನೆ
ಹುಮ್ನಾಬಾದ್ ಪಟ್ಟಣದ ಹಿರಿಯ ಜೀವಿ ಹಾಗೂ ಶಿಕ್ಷಣ ಪ್ರೇಮಿ ಮಾಣಿಕಪ್ಪ ಗಾದ ಅವರ ನಿಧನಕ್ಕೆ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ಕಂಬನಿ ಮಿಡಿದಿದ್ದಾರೆ. ಗಾದ ಅವರ ನಿಧನಕ್ಕೆ ಸಂತಾಪ ಸೂಚಿಸಿರುವ ರಾಜಶೇಖರ್ ಪಾಟೀಲ್ ಅವರು 99 ವರ್ಷದ ಹಿರಿಯರಾದ ಮಾಣಿಕಪ್ಪ ಗಾದ ಅವರು ಗಡಿ ಭಾಗದಲ್ಲಿ ಶಿಕ್ಷಣ ಕ್ಷೇತ್ರದ ಬೆಳವಣಿಗೆಗಾಗಿ ಅಪಾರ ಕೊಡುಗೆಯನ್ನ ನೀಡಿದ್ದಾರೆ. ಅವರ ಅಗಲಿಕೆಯಿಂದ ಇಡೀ ಶಿಕ್ಷಣ ಕ್ಷೇತ್ರ ಬಡವಾಗಿದೆ. ಅವರ ಆತ್ಮಕ್ಕೆ ಆ ಭಗವಂತ ಶಾಂತಿ ನೀಡಲಿ ಮತ್ತು ಅವರ ಅಗಲಿಕೆಯಿಂದ ದುಃಖವನ್ನ ಭರಿಸುವ ಶಕ್ತಿಯನ್ನ ನೀಡಲಿ ಎಂದು ಹೇಳಿದ್ದಾರೆ. ಶ್ರೀ ಮಾಣಿಕಪ್ಪ ಗಾದಾಜಿಯವರು ಸುಮಾರು 99 ವರ್ಷ, ಅಂದ್ರೆ 100 ವರ್ಷ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಹುಮ್ನಾಬಾದ್ ಪಟ್ಟಣದಲ್ಲಿ ಅವರು ಅಪಾರವಾದಂತ ಸೇವೆ ಸಲ್ಲಿಸಿದಾರ. ಇವತ್ತು ರಾಜಕೀಯದಲ್ಲಿ ಕೂಡ ಅವ್ರದೇ ಆದಂತ ಕಾರ್ಯಗಳು ಮಾಡಿದಾರ. ಅದ್ರ ಜೊತೆಯಲ್ಲಿ ಈ ಭಾಗದಲ್ಲಿ, ಗಡಿ ಭಾಗದಲ್ಲಿ ಶಿಕ್ಷಣ ಸಂಸ್ಥೆಗಳು ಪ್ರಾರಂಭ ಮಾಡಿ ಒಂದು ಗುಣಮಟ್ಟದ ಶಿಕ್ಷಣ ಕೊಡ್ತಕ್ಕಂತ ಕಾರ್ಯ ಕೂಡ ಮಾಣಿಕಪ್ಪ ಗಾದಾಜಿಯವರು ಮಾಡಿದ್ದಾರೆ. ಯಾಕಂದ್ರೆ ಲಿಂಗೈಕ್ಯ ತಂದಿರುವಂತ ಬಸವರಾಜ ಪಾಟೀಲ್ ಜೊತೆಗೂಡಿ ಮಾಣಿಕಪ್ಪ ಗಾದಾಜಿಯವರು, ಬಸವರಾಜ ಪಾಟೀಲ್ ಎಲ್ಲ ಜೊತೆಗೂಡಿ ಹುಮ್ನಾಬಾದ್ ಕ್ಷೇತ್ರ ಅಭಿವೃದ್ಧಿ ಮಾಡ್ತಕ್ಕಂಥ ಕಾರ್ಯದಲ್ಲಿ ಮಾಣಿಕಪ್ಪ ಗಾದಾಜಿಯವರ ಕೊಡುಗೆ ಕೂಡ ಬಹಳ ಇದೆ. ಇವತ್ತು ನಿಜವಾಗ್ಲೂ ಹುಮ್ನಾಬಾದ್ ಪಟ್ಟಣದಲ್ಲಿ ಹೇಳ್ಬೇಕಾಯ್ತು ಅಂದ್ರ ಹಿರಿಯರದಲ್ಲಿ ಅತಿ ಹಿರಿಯರು ಈಗಾಗಲೇ ಇರ್ತಕ್ಕಂಥ ವಿರೂಪಾಕ್ಷಪ್ಪ ಅಗಡಿ ಇರ್ಬೋದು, ಕಿಶನ್ ರಾವ್ ವಕೀಲ್ ಇರ್ಬೋದು, ಬೇರೆ ಬೇರೆ ಇರ್ತಕ್ಕಂಥ ಮಾಣಿಕಪ್ಪ ಶಿಗಿ ಇರ್ಬೋದು, ಎಲ್ಲಕ್ಕಿಂತ ಹಿರಿಯರು ಮಾಣಿಕಪ್ಪ ಗಾದಾಜಿಯವರು 99 ವರ್ಷ ಇವತ್ತ ಸೇವೆ ಸಲ್ಲಿಸಿ ಇವತ್ತು ನಮ್ಮನ್ನು ಬಿಟ್ಟು ಅಗಲಿದಾರ. ಇವತ್ತು ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಮತ್ತು ಅವರ ಮಕ್ಕಳಿಗೆ ಧೈರ್ಯ ತುಂಬತಕ್ಕಂತ ಕೆಲಸ ಆಗಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ. ಭಾಲ್ಕಿ ತಾಲೂಕಿನಲ್ಲಿ ಶುಕ್ರವಾರ ಎಳ್ಳ ಅಮಾವಾಸ್ಯೆ ಆಚರಣೆ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದಲೇ ಮಾರುಕಟ್ಟೆಗಳಲ್ಲಿ ತರಕಾರಿ ಖರೀದಿ ಜೋರಾಗಿ ನಡೆಯುತ್ತಿರುವ ದೃಶ್ಯ ಕಂಡುಬಂದಿದೆ. ಭೂಮಿ ತಾಯಿಗೆ ವಿಶೇಷ ಪೂಜೆ ಸಲ್ಲಿಸುವ ಸಂಭ್ರಮದ ಅಂಗವಾಗಿ ರೈತರು ಹಾಗೂ ಸಾರ್ವಜನಿಕರು ಅಗತ್ಯ ತರಕಾರಿಗಳನ್ನ ಖರೀದಿ ಮಾಡುತ್ತಿದ್ದಾರೆ. ಅವರೆಕಾಯಿ, ಹಸಿಮೆಣಸಿನಕಾಯಿ, ಹಸಿ ಹುಣಸೆಕಾಯಿ, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಟೊಮೆಟೊ, ಬದನೆಕಾಯಿ, ಗಜರಿ, ಈರುಳ್ಳಿ, ಸೊಪ್ಪು ಸೇರಿದಂತೆ ವಿವಿಧ ತರಕಾರಿಗಳ ಖರೀದಿಯಲ್ಲಿ ಜನರು ನಿರತರಾಗಿರುವುದು ಸಾಮಾನ್ಯ ದೃಶ್ಯವಾಗಿದೆ. ಇದರಿಂದ ಮಾರುಕಟ್ಟೆಯಲ್ಲಿ ಜನಜಂಗಳಿಯು ಹೆಚ್ಚಾಗಿದೆ. ಎಳ್ಳ ಅಮಾವಾಸ್ಯೆ ಅಂಗವಾಗಿ ಭೂಮಿ ತಾಯಿಗೆ ಪೂಜೆ ಸಲ್ಲಿಸಲು ಎಲ್ಲಾ ರೀತಿಯ ಸಿದ್ಧತೆಗಳು ನಡೆಯುತ್ತಿವೆ. ಭಜ್ಜಿ, ಸಜ್ಜಿ ರೊಟ್ಟಿ, ಜೋಳದ ಅನ್ನ, ಕರಿಜಿಕಾಯಿ ಸೇರಿದಂತೆ ಬಗೆ ಬಗೆಯ ಸಾಂಪ್ರದಾಯಿಕ ಅಡುಗೆಗಳನ್ನ ತಯಾರಿಸಲು ಮನೆಗಳಲ್ಲಿ ಸಿದ್ಧತೆ ಕೂಡ ನಡೆಸಲಾಗಿದೆ. ಇನ್ನು ಹಬ್ಬದ ಸಂಭ್ರಮದಿಂದಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ವಿಶೇಷ ಉತ್ಸಾಹ ಹಾಗೂ ಸಂಸ್ಕೃತಿಯ ಮೆರುಗು ಕಂಡುಬಂದಿದೆ. ಕಾಲೇಜಿಗೆ ಮೀಸಲಿಟ್ಟ ಜಾಗದಲ್ಲಿ ನೂರಾರು ಮರಗಳನ್ನ ಮಾರಣ ಹೋಮ ಮಾಡಿ ಪ್ರಜಾಸೌಧ ತಾಲೂಕಾಡಳಿತ ಕಚೇರಿ ನಿರ್ಮಾಣ ಮಾಡುತ್ತಿರುವುದನ್ನು ವಿರೋಧಿಸಿ ಮಾಜಿ ಶಾಸಕ ಗುರು ಪಾಟೀಲ್ ಅವರು ಇಂದು ಧರಣಿ ನಡೆಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಶಹಾಪುರ ನಗರದ ಸರ್ಕಾರಿ ಡಿಗ್ರಿ ಕಾಲೇಜು ಜಾಗದಲ್ಲಿ ಸಾಮೂಹಿಕ ಸಂಘಟನೆಗಳ ಒಕ್ಕೂಟದಿಂದ ನಡೆಸುತ್ತಿರುವ ಈ ಹೋರಾಟಕ್ಕೆ ಮಾಜಿ ಶಾಸಕ ಗುರು ಪಾಟೀಲ್ ಅವರು ಬೆಂಬಲಿಸಿ ಇಂದು ಧರಣಿ ನಡೆಸಿದ್ದಾರೆ. ಕಾಲೇಜು ಜಾಗದಲ್ಲಿ ಶೈಕ್ಷಣಿಕ ಉದ್ದೇಶಕ್ಕಾಗಿ ಕಟ್ಟಡ ನಿರ್ಮಾಣ ಮಾಡಲಿ, ಆದ್ರೆ ಪ್ರಜಾಸೌಧ ತಾಲೂಕಾಡಳಿತ ಕಚೇರಿ ನಿರ್ಮಾಣ ಮಾಡುವುದನ್ನ ಸರ್ಕಾರ ಕೈಬಿಡಬೇಕೆಂದು ಪ್ರತಿಭಟನೆ ನಿರತರು ಒತ್ತಾಯ ಮಾಡಿದ್ದಾರೆ. ಕೂಡಲೇ ಸರ್ಕಾರ ಪ್ರಜಾಸೌಧ ಕಟ್ಟಡ ನಿರ್ಮಾಣ ಮಾಡುವುದನ್ನ ಕೈಬಿಡಬೇಕೆಂದು ಪ್ರತಿಭಟನೆ ನಿರತರು ಒತ್ತಾಯ ಮಾಡ್ತಿದ್ದಾರೆ. ಮುಂದುವರಿಸ್ರಿ, ಏನೇ ಬಂದರೂ ಕೂಡ ನಾವು ನಿಮ್ ಜೊತೆಗಿದ್ದು ಈ ಭಾಗದಲ್ಲಿ ಹಿಂದುಳಿದಿರ್ತಕ್ಕಂಥ ಶಿಕ್ಷಣಕ್ಕೆ ನಾವು ಕೂಡ ಒತ್ತು ಕೊಟ್ಟು ಶಿಕ್ಷಣಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಪ್ರಜಾಸೌಧ ಕಟ್ಟಡವನ್ನು ನಾನು ಕಟ್ಟಲಿಕ್ಕೆ ಬಿಡಂಗಿಲ್ಲ ಅಂತಕ್ಕಂಥ ಧೈರ್ಯ ತುಂಬುವಂತ ಮಾತಾಡಿದ್ರು ನಮಗೆ ಬಹಳ ಸಂತೋಷ ಆಯ್ತು. ಮೊದಲನೇದಾಗಿ ಈ ಒಂದು ಹೋರಾಟ ಈ ತಾಲೂಕಿನಲ್ಲಿ ಆಗ್ಬಾರ್ದಾಗಿತ್ತು. ಯಾಕೆ ಆಗ್ಬಾರ್ದಪ್ಪ ಅಂತಂದ್ರ ಬಹಳ ಹಿರಿಯ ಜೀವಿಗಳು, ಯಾಕಂದ್ರ ಸನ್ಮಾನ್ಯ ಶ್ರೀ ದರ್ಶನಾಪುರ ಶರಣಬಸಪ್ಪ ಗೌಡ್ರು ಈ ಒಂದು ಕಟ್ಟಡಕ್ಕೆ ಕೈ ಹಾಕ್ತಾರಂತಕ್ಕಂಥದ್ದು ನಮಗ ಅನಿಸಿಲ್ಲ. ಯಾರು ಅವರಿಗೆ ತಪ್ಪು ಮಾಹಿತಿ ಕೊಟ್ರ ಶಿಕ್ಷಣಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಜಾಗದಲ್ಲಿ ಕಟ್ಟಬಾರದು ಅಂತಕ್ಕಂಥದ್ದು ಅವರಿಗೂ ಕೂಡ ಹಲವಾರು ಕಾನೂನುಗಳೇ ಮಾಹಿತಿ ಅದ. ಆದ್ರೂ ಅವರು ಈ ಒಂದು ಪ್ರಜಾಸೌಧ ಯಾರು ಹಿತಕ್ಕಾಗಿ ಕಟ್ತಾರ, ಜನರೆಲ್ಲ ಮಾತನಾಡ್ತಾ ಇದ್ದಾರೆ ಈಗಾಗಲೇ ತಮ್ಮ ಅನುಕೂಲಕ್ಕಾಗಿ ಇವತ್ತ ಪ್ರಜಾಸೌಧವನ್ನ ಶಿಕ್ಷಣ ಕ್ಷೇತ್ರದ ಸ್ಥಳದಲ್ಲಿ ಇವತ್ತ ನಿರ್ಮಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ ಅಂತೇಳಿ. ಯಾಕಂದ್ರ ಈಗಿನ ಕಾಲ ಈ ಒಂದು ಕಂಪ್ಯೂಟರ್ ಯುಗದಲ್ಲಿ, ಅದರಲ್ಲಿ ನಮ್ಮ ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಬಹಳ ಪ್ರಜ್ಞಾವಂತ ನಾಗರಿಕರು ಈಗಾಗಲೇ ಶುರು ಮಾಡಿದ್ದಾರೆ.
ಸಿಎಂ ಸಿದ್ದರಾಮಯ್ಯ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ರೆ ರಾಜ್ಯದಲ್ಲಿ ಶಾಂತಿ ಉಳಿಯಲ್ಲ, ಬದಲಿಗೆ ದೊಡ್ಡ ಮಟ್ಟದ ಹೋರಾಟ ನಡೆಯಲಿದೆ ಎಂದು ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಸಿಎಂ ಸಿದ್ದರಾಮಯ್ಯ ಪ್ರಬುದ್ಧ ವ್ಯಕ್ತಿಯಾಗಿದ್ದಾರೆ, ಅನುಭವಿ ರಾಜಕಾರಣಿ, ಅತಿ ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ರಾಜಕೀಯ ಹಿನ್ನೆಲೆ ಉತ್ತಮವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಮುಂದೆ ದರೋಡೆಕೋರರು, ಹಣವುಳ್ಳವರು ಸಿಎಂ ಸ್ಥಾನಕ್ಕೆ ಬರ್ತಾರೆ. ಇನ್ನು ಕಾರ್ಪೊರೇಟ್ಗಳು ಹಣ ಹಾಕಿ ಅವರಿಗೆ ಬೇಕಾದವರನ್ನ ಅಧಿಕಾರಕ್ಕೆ ತರಲು ಹೊರಟಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮಣೆ ಹಾಕಬಾರದು. ಸಿದ್ದರಾಮಯ್ಯರನ್ನ ಸಿಎಂ ಪಟ್ಟಣದಿಂದ ಕೆಳಗೆ ಇಳಿಸಿದ್ರೆ ರಾಜ್ಯದಲ್ಲಿ ಶಾಂತಿ ಉಳಿಯುವುದಿಲ್ಲ ಎಂದು ಹೇಳಿದ್ದಾರೆ. ಇನ್ನು ಸಿದ್ದರಾಮಯ್ಯ ಬಿಟ್ರೆ ಕಾಂಗ್ರೆಸ್, ಬಿಜೆಪಿ ಯಾವ ಪಕ್ಷದಲ್ಲೂ ಸಿಎಂ ಅಭ್ಯರ್ಥಿಗಳಿಲ್ಲ. ಸಿದ್ದರಾಮಯ್ಯರನ್ನ ತೆಗೆದು ಹೈಕಮಾಂಡ್ ಅದನ್ನ ಅಷ್ಟು ಸುಲಭವಾಗಿ ಜೀರ್ಣಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇವಾಗಿದು ಇಂದಿನ ಸಂಜೆ ರೌಂಡ್ ಅಪ್. ಮತ್ತೆ ಭೇಟಿ ಆಗೋಣ ಮುಂದಿನ ರೌಂಡ್ ಅಪ್ ನಲ್ಲಿ. ನಮಸ್ಕಾರಗಳು.